ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ದೇವರು ಈ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಪ್ರಾಣಿಗೂ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ದೇಹದ ಒಳಗೆ ಇಲ್ಲ ದೇಹದ ಹೊರಗೆ ಕೆಲವು ಆಯುಧದ ರೀತಿ ಇರುವ ಬಾಡಿ ಪಾರ್ಟ್ಸನ್ನು ಕೊಟ್ಟಿರುತ್ತಾನೆ. ಕೆಲವೊಂದು ಬಾರಿ ಅವುಗಳನ್ನು ರಕ್ಷಿಸಬೇಕಾದ ಆಯುಧಗಳೇ ಭಕ್ಷಕರಂತೆ ದಾಳಿ ಮಾಡುತ್ತವೆ. ಆದ್ದರಿಂದ ಈ ಜೀವಿಗಳು ಸಾವನ್ನಪ್ಪುವ ಸಾಧ್ಯತೆ ಇರುತ್ತದೆ. ಈ ದಿನ ಈ ವಿಡಿಯೋದಲ್ಲಿ ತಮ್ಮ ಶರೀರದಲ್ಲಿನ ಭಾಗಗಳಿಂದ ತೊಂದರೆ ಪಡುವ ಕೆಲವು ಜೀವಿಗಳ ಬಗ್ಗೆ ನೋಡೋಣ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ಆಗ್ತಡ, ಲೆಟ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್. ನಂಬರ್ 1, ಬಾಬಿರುಸಾ. ನಮ್ಮ ಭೂಮಿಯ ಮೇಲೆ ಆಶ್ಚರ್ಯಪಡುವ ಜೀವಿಗಳು ತುಂಬಾನೇ ಇವೆ. ಆದರೆ ಬಾಬಿರುಸಾ ವಿಷಯವೇ ಬೇರೆ. ಇವುಗಳನ್ನು ಡೀರ್ ಪಿಗ್ಸ್ ಅಂತಲೂ ಕರೆಯುತ್ತಾರೆ. ಇವು ಹಂದಿಗಳ ಕುಟುಂಬಕ್ಕೆ ಸಂಬಂಧಿಸಿದ ಜೀವಿಗಳು. ಇವುಗಳಿಗೆ ಬಾಯಿಯಲ್ಲಿ ಮಾತ್ರವಲ್ಲದೆ ಮೂಗಿನ ಮೇಲೂ 2 ರಿಂದ 3 ಹಲ್ಲುಗಳು ಇರುತ್ತವೆ. ಅವು ಜೀವನ ಪೂರ್ತಿ ಬೆಳೆಯುತ್ತಲೇ ಇರುತ್ತವೆ. ಈ ರೀತಿಯಾಗಿ ಈ ಹಲ್ಲುಗಳು ಬೆಂಡಾಗಿ ತಲೆಯ ಒಳಗೆ ಚುಚ್ಚಿಕೊಳ್ಳುತ್ತವೆ. ಈ ರೀತಿಯಾದರೆ ಒಂದು ಬಾರಿ ಆಲೋಚನೆ ಮಾಡಿ, ಇದರಿಂದ ಇವುಗಳಿಗೆ ಅದೆಷ್ಟು ನೋವಾಗಬಹುದೆಂದು. ಇವುಗಳ ಅದೃಷ್ಟ ಚೆನ್ನಾಗಿದ್ದರೆ ಇವುಗಳು ಜಗಳವಾಡುವಾಗ ಈ ಹಲ್ಲುಗಳು ಮುರಿದು ಹೋಗುತ್ತವೆ. ಇಲ್ಲವಾದರೆ ನರಕದ ಜೀವನವನ್ನು ನಡೆಸಬೇಕಾಗುತ್ತದೆ. ನಂಬರ್ 2, ರೈನ್ಡೀರ್. ಈ ಜೀವಿಯ ವಿಷಯ ಸ್ವಲ್ಪ ವಿಚಿತ್ರವಾಗಿ ಇರುತ್ತದೆ. ಏಕೆಂದರೆ ಇವು ಜಗಳವಾಡುವ ಸಮಯದಲ್ಲಿ ತುಂಬ ಭಯಂಕರವಾದ ಗಾಯಗಳು ಆಗುತ್ತವೆ. ಆ ಸಮಯದಲ್ಲಿ ಇವುಗಳ ಕೊಂಬುಗಳು ದೇಹದ ಒಳಗೆ ಚುಚ್ಚಿಕೊಳ್ಳುತ್ತವೆ. ಈ ಕೊಂಬುಗಳು ಅದೆಷ್ಟು ಡೇಂಜರ್ ಎಂದರೆ ಇವು ಶರೀರದ ಒಳಗೆ ಇಳಿದರೆ ಪ್ರಾಣ ಹೋಗಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ. ಇವು ಮೇಟಿಂಗ್ ಆಗುವ ಸಮಯದಲ್ಲಿ ಹೆಣ್ಣು ಜಿಂಕೆಗಾಗಿ ಗಂಡು ಜಿಂಕೆಗಳು ತುಂಬ ಭಯಂಕರವಾದ ಹೋರಾಟವನ್ನು ಮಾಡುತ್ತವೆ. ಇವುಗಳಲ್ಲಿ ಒಂದು ಸತ್ತು ಹೋಗುತ್ತದೆ, ಮತ್ತೊಂದು ಈ ಕೊಂಬುಗಳು ಲಾಕ್ ಆಗುವುದರಿಂದ ಅದರ ಜೊತೆಯಲ್ಲಿಯೇ ಇರಬೇಕಾಗುತ್ತದೆ. ಅದು ಸಹ ಸಾವನ್ನಪ್ಪಲು ತುಂಬ ಸಮಯ ಬೇಕಾಗುವುದಿಲ್ಲ. ಕೊನೆಗೆ ಈ ರೀತಿಯಾಗಿ ಎರಡೂ ಸಹ ಸತ್ತು ಹೋಗುತ್ತವೆ. ಈ ರೀತಿ ಕೆಲವೊಂದು ಬಾರಿ ರಾಶಿ ರಾಶಿ ಸತ್ತು ಬಿದ್ದಿರುವ ಜಿಂಕೆಗಳನ್ನು ನೋಡಬಹುದು. ಒಂದೊಂದು ಬಾರಿ ಅವುಗಳ ಟೈಮ್ ಚೆನ್ನಾಗಿದ್ದರೆ ರೆಸ್ಕ್ಯೂ ಟೀಮ್ ಬಂದು ಕಾಪಾಡುತ್ತಾರೆ. ನಂಬರ್ 3, ಮೌಂಟೇನ್ ಶೀಪ್. ಇದು ನೋಡಲು ತುಂಬ ಸುಂದರವಾಗಿ ಕಾಣಿಸುತ್ತದೆ. ಮೇಟಿಂಗ್ ಸೀಸನ್ನಲ್ಲಿ ಹೆಣ್ಣಿಗಾಗಿ ಗಂಡು ಶಿಪ್ಗಳು ಹೋರಾಟ ಮಾಡಲು, ಶತ್ರುಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಈ ಕೊಂಬುಗಳು ಅದೆಷ್ಟೋ ಸಹಾಯ ಮಾಡುತ್ತವೆ. ಆದರೆ ಇವುಗಳ ಕೊಂಬುಗಳು ಕೆಲವೊಂದು ಬಾರಿ ಇವುಗಳಿಗೆ ಪ್ರಮಾದಕರವಾಗಿ ಬದಲಾಗುತ್ತವೆ. ಹೇಗೆ ಅಂದರೆ, ಒಂದು ವೇಳೆ ಇವುಗಳ ಕೊಂಬುಗಳು ರಾಂಗ್ ಡೈರೆಕ್ಷನ್ನಲ್ಲಿ ಬೆಳೆದರೆ ಅದು ಇವುಗಳ ಶರೀರದಲ್ಲಿ ಚುಚ್ಚಿಕೊಂಡು ಆಳವಾದ ಗಾಯವನ್ನು ಮಾಡುತ್ತಾ ಬೆಳೆಯುತ್ತದೆ. ಇವುಗಳ ಬೆಳವಣಿಗೆ ನಿಲ್ಲುವುದಿಲ್ಲವಾದ್ದರಿಂದ ಸಾವಿನ ದವಡೆಗೆ ಸಿಲುಕುತ್ತವೆ. ಈ ಕುರಿಗಳಲ್ಲಿ ಬೆಳೆಯುವ ಉಣ್ಣೆಯನ್ನು ಕೆಲವೊಂದು ರೀತಿ ಡ್ರೆಸ್ಗಳನ್ನು ತಯಾರು ಮಾಡಲು ಬಳಸುತ್ತಾರೆ. ಒಂದು ವೇಳೆ ಸರಿಯಾದ ಸಮಯಕ್ಕೆ ಆ ಉಣ್ಣೆಯನ್ನು ಕತ್ತರಿಸದೆ ಹೋದರೆ, ಒಂದೇ ಬಾರಿಗೆ ಈ ರೀತಿ ಕತ್ತರಿಸಿದರೆ ಅವುಗಳಿಗೆ ನೋವಿನ ಜೊತೆ ಕಷ್ಟವೂ ಆಗುತ್ತದೆ. ಮೆರಿನೋದಂತಹ ಶಿಪ್ ಬ್ರೀಡ್ಗಳನ್ನು ನೋಡಿ. ಇವುಗಳ ದೇಹದ ಮೇಲೆ ಅಧಿಕ ಉಣ್ಣೆಯನ್ನು ಬೆಳೆಯುವುದರಿಂದ ಇವು ಕಷ್ಟಪಡುತ್ತವೆ. ಇವುಗಳ ಮೇಲೆ ಸಹಜವಾಗಿ ಬೆಳೆಯುವ ಉಣ್ಣೆಯಿಂದ ಇವು ನಿದ್ರಿಸಲು ಸಾಧ್ಯವಾಗುವುದಿಲ್ಲ. ಇವುಗಳ ಮುಖ ಬಿಟ್ಟು ಸಂಪೂರ್ಣ ದೇಹವೆಲ್ಲ ಉಣ್ಣೆಯಿಂದ ಕವರ್ ಆಗುತ್ತದೆ. ತನ್ನ ಕಣ್ಣುಗಳಿಂದ ತನ್ನನ್ನು ತಾನು ನೋಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಚಿಕ್ಕ ಚಿಕ್ಕ ಕ್ರಿಮಿ ಕೀಟಗಳು ಸಹ ಈ ಉಣ್ಣೆಯಲ್ಲಿ ಸೇರಿಕೊಂಡು ಇವುಗಳಿಗೆ ಹಾನಿಯುಂಟು ಮಾಡುತ್ತವೆ. ಈ ರೀತಿ ಅಧಿಕವಾಗಿ ಉಣ್ಣೆ ಬೆಳೆದಾಗ ಅವುಗಳ ಸಾವಿಗೂ ಕಾರಣವಾಗುತ್ತದೆ. ಇದೇ ರೀತಿ ಕೆಲವು ಜೀವಿಗಳಿಗೆ ಅವುಗಳ ಉಗುರುಗಳು ತುಂಬ ನೋವನ್ನುಂಟು ಮಾಡುತ್ತವೆ. ಅವುಗಳಲ್ಲಿ ಮೊದಲಿನದು ಈ ಕತ್ತೆಗಳು. ಅವುಗಳಿಗೆ ಬೆಳೆಯೋ ಉಗುರುಗಳು ಇವುಗಳು ನಡೆಯುವುದಕ್ಕೆ ತೊಂದರೆಯನ್ನುಂಟು ಮಾಡುತ್ತವೆ. ಆ ಸಮಯಕ್ಕೆ ಸರಿಯಾಗಿ ಕತ್ತರಿಸದೆ ಹೋದರೆ ನಡೆಯಲು ಆಗುವುದಿಲ್ಲ. ಆದ್ದರಿಂದ ಇವುಗಳ ಉಗುರುಗಳು ಪ್ರತಿ 6 ರಿಂದ 10 ವಾರಗಳಿಗೊಮ್ಮೆ ಕತ್ತರಿಸಬೇಕು. ಇಲ್ಲವಾದರೆ ನಾವು ಯಾವ ಕತ್ತೆಗಳನ್ನು ಕೆಲಸಕ್ಕೆ ಉಪಯೋಗಿಸುತ್ತೇವೋ ಅದೇ ಕತ್ತೆಗಳು ಯಾವ ಕೆಲಸಕ್ಕೂ ಬಾರದಂತಾಗುತ್ತವೆ. ಕಾಡಿನಲ್ಲಿರುವ ಕತ್ತೆಗಳು ಅದು ಹೇಗೆ ಇರುತ್ತವೆಯೋ ಅರ್ಥವಾಗುತ್ತಿಲ್ಲ. ಏಕೆಂದರೆ ಅವುಗಳ ಉಗುರುಗಳನ್ನು ಕತ್ತರಿಸಲು ಅಲ್ಲಿ ಯಾರೂ ಇರುವುದಿಲ್ಲ. ಬಹುಶಃ ಇದ್ದರಿಂದಲೇ ಏನೋ ಕಾಡು ಕತ್ತೆಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ನೋವಿನ ವಿಷಯ ಏನೆಂದರೆ, ನಡೆಯಲು ಆಗದಿದ್ದಾಗ ಆಹಾರವನ್ನು ಹುಡುಕಲು ತುಂಬ ಕಷ್ಟಕರವಾಗುತ್ತದೆ. ಮನುಷ್ಯರಾದರೂ ಆಹಾರವಿಲ್ಲವಾದರೆ ಸತ್ತು ಹೋಗುತ್ತಾರಲ್ಲ, ಅದೇ ರೀತಿ ಈ ಕತ್ತೆಗಳು ಪ್ರಾಣವನ್ನು ಕಳೆದುಕೊಳ್ಳುತ್ತವೆ. ಈ ಆಮೆಗಳನ್ನು ನೋಡಿ.
ಎಲ್ಲಿಗೆ ಹೋಗಬೇಕಾದರೂ ಅರ್ಜೆಂಟ್ ಇರುವುದಿಲ್ಲ. ನೆಮ್ಮದಿಯಾಗಿ ನಿಧಾನವಾಗಿ ಹೋಗುತ್ತವೆ. ಏಕೆಂದರೆ ಇವುಗಳಿಗೆ ಯಾವ ಜೀವಿ ಬಂದು ಬೇಟೆಯಾಡುತ್ತದೆಯೋ ಎನ್ನುವ ಭಯ ಇರುವುದಿಲ್ಲ. ಇವುಗಳಿಗೆ ತುಂಬ ಬಲವಾದ ಶೆಲ್ ಇರುತ್ತದೆ. ಈ ಶೆಲ್ ಎಷ್ಟು ಪ್ರೊಟೆಕ್ಷನ್ ಕೊಡುತ್ತದೆಯೋ ಅಷ್ಟೇ ಪ್ರಮಾದಕರವಾಗಿ ಬದಲಾಗುತ್ತದೆ. ಯಾವಾಗಲಾದರೂ ಆಮೆ ಮೇಲ್ಮುಖವಾಗಿ ಬಿದ್ದರೆ ಅದಷ್ಟಕ್ಕೆ ಅದು ಸರಿ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಚಿಕ್ಕ ಮರಿಗಳಾದರೆ ಫ್ಲೆಕ್ಸಿಬಲ್ ಆಗಿ ಇರುತ್ತವೆ. ಆದ್ದರಿಂದ ಇವು ಹೇಗಾದರೂ ಏಳು ಬೀಳುಗಳನ್ನು ಸರಿಪಡಿಸಿಕೊಳ್ಳುತ್ತವೆ. ಆದರೆ ದೊಡ್ಡ ಆಮೆಗಳ ವಿಷಯದಲ್ಲಿ ಇದು ಕಷ್ಟವಾಗುತ್ತದೆ. ಯಾವುದಾದರೂ ಜೀವಿ ಬಂದು ತಿರುಗಿಸಬೇಕು. ಇಲ್ಲವಾದರೆ ಅದು ಈ ರೀತಿಯಲ್ಲಿಯೇ ಹೊಟ್ಟೆ ಹಸಿವಿನಿಂದ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತದೆ. ಸ್ಲಾತ್ಸ್ ಇವುಗಳ ಜೀವನವೆಲ್ಲ ಮರಗಳ ಮೇಲೆಯೇ ನಡೆಯುತ್ತದೆ. ತುಂಬ ಕಷ್ಟದಿಂದ ಒಂದು ಮರದಿಂದ ಮತ್ತೊಂದು ಮರಕ್ಕೆ ಕದಲುತ್ತದೆ. ಇವು ವಾರದಲ್ಲಿ ಒಂದು ದಿನ ಮಾತ್ರವೇ ಮಲಮೂತ್ರ ವಿಸರ್ಜನೆ ಮಾಡಲು ನೆಲದ ಮೇಲೆ ಬರುತ್ತವೆ. ದಿನದಲ್ಲಿ 24 ಗಂಟೆಗಳಲ್ಲಿ 20 ಗಂಟೆಗಳು ನಿದ್ರಿಸುತ್ತವೆ. ಇವುಗಳು ನಿಧಾನವಾಗಿ ನಡೆಯುವುದರಿಂದ ಇವು ಎಲ್ಲಿ ಇವೆ ಎನ್ನುವುದು ಬೇಟೆಯಾಡೋ ಜೀವಿಗಳಿಗೆ ಈಸಿಯಾಗಿ ತಿಳಿದು ಹೋಗುತ್ತದೆ. ಆದ್ದರಿಂದಲೇ ಇವು ಯಾವಾಗಲೂ ಮರಗಳ ಮೇಲೆಯೇ ಇರುತ್ತವೆ. ಅಲ್ಲಿಯೇ ತಮ್ಮ ಜೀವನವನ್ನು ಹಾಯಾಗಿ ಕಳೆಯುತ್ತವೆ. ಇವು ಹಾಯಾಗಿ ಇರುವುದು ಕೇವಲ ಯಾವುದಾದರೂ ಜೀವಿಯ ಕಣ್ಣಿಗೆ ಬೀಳುವವರೆಗೂ ಮಾತ್ರವೇ. ನಂತರ ಇದರ ಪರಿಸ್ಥಿತಿ ಏನು ಎನ್ನುವುದು ನೀವೇ ಆಲೋಚನೆ ಮಾಡಿ. ಇದರ ಮ್ಯಾಕ್ಸಿಮಮ್ ಸ್ಪೀಡ್ 0.27 km/h. ಈ ಸ್ಪೀಡ್ನಲ್ಲಿ ಹೋದರೆ ಎಂತಹ ಜೀವಿಯಾದರೂ ದಾಳಿ ಮಾಡಿ ಸಾಯಿಸಬಲ್ಲದು. ಈ ಪ್ರಕೃತಿಯಲ್ಲಿ ಯಾವ ಜೀವಿಯಾದರೂ ಸರಿ, ಎಷ್ಟೇ ಬಲವಾಗಿದ್ದರೂ ಸರಿ, ಅದಕ್ಕೆ ಯಾವುದಾದರೊಂದು ಬಲಹೀನತೆ ಇದ್ದೇ ಇರುತ್ತದೆ. ಅದು ಪ್ರಾಣಿಗಳಿಗೆ ಅಲ್ಲ, ಎಂತಹ ಬಲವಂತವಾದ ಮನುಷ್ಯನಲ್ಲಿಯೂ ಸಹ ಯಾವುದಾದರೊಂದು ಬಲಹೀನತೆ ಇದ್ದೇ ಇರುತ್ತದೆ. ಫ್ರೆಂಡ್ಸ್, ಇವುಗಳಲ್ಲಿ ಯಾವ ಪ್ರಾಣಿ ಅತಿ ಕಷ್ಟಕರದಿಂದ ಜೀವಿಸುತ್ತದೆ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.